ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿಯಲ್ಲಿ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ 2ನೇ ಚಿಂತನಾ ಸಭೆಗೆ ಆಮಂತ್ರಣ ನೀಡಿದ ಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿ. ಚಿಕ್ಕೋಡಿಯ ಕೇಶವ ಕಲಾ ಭವನದಲ್ಲಿ ಭಾನುವಾರ 14 ಸೆಪ್ಟೆಂಬರ್ದಂದು ಸರ್ಕಾರವು ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ನಡೆಸಿರುವುದರಿಂದ ಈ ಕುರಿತು ವಕೀಲರ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ 2ನೇ ಚಿಂತನಾ ಸಭೆಯಲ್ಲಿ ಸಮಾಜದ ಎಲ್ಲ ಬಾಂಧವರ ಸಲಹೆ ಸೂಚನೆ ಪಡೆದು ನಾಡಿನ ಸಮಾಜ ಬಾಂಧವರಿಗೆ ಸಂದೇಶ ನೀಡಲು ಎಲ್ಲ ಪದಾಧಿಕಾರಿಗಳು ಈ ಒಂದು ಚಿಂತನಾ ಸಭೆಗೆ ಪಾಲ್ಗೊಳ್ಳುವಂತೆ ಕರೆ ನೀಡಿದ ಜಯ ಮೃತ್ಯುಂಜಯ ಸ್ವಾಮೀಜಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಅಡ್ವೊಕೇಟ್ ಪರಿಷತ್ ವತಿಯಿಂದ ಚಿಕ್ಕೋಡಿ ಅಡ್ವೊಕೇಟ್ ಪರಿಷತ್ತಿನ ಆಶ್ರಯದಲ್ಲಿ ನಾಡಿನ ಎಲ್ಲ ಪಂಚಮಸಾಲಿ ವಕೀಲರ ಸಂಘಟನೆಗಳ ಸಹಯೋಗದೊಂದಿಗೆ ಬೆಳಗಾವಿ ಜಿಲ್ಲಾ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಹಕಾರದೊಂದಿಗೆ ನಾಳೆ ಅಂದರೆ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಜಾತಿ ಗಣಿತ ಕುರಿತಾಗಿ ರಾಜ್ಯ ಮಟ್ಟದ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ 2ನೇ ಚಿಂತನಾ ಸಭೆಯನ್ನು ಕರೆಯಲಾಗಿದೆ. ಉದ್ದೇಶ ಅಂದರೆ ಈ ತಿಂಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದವರು ರಾಜ್ಯಾದ್ಯಂತ ಜಾತಿ ಗಣತಿ ಮಾಡಿದ್ದಾರೆ. ಈ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ತಮ್ಮ ನಿಖರವಾದಂಥ ಜಾತಿಯನ್ನು ನಮೂದಿಸಬೇಕು, ಯಾವುದು ನಮೂದಿಸಬೇಕು, ಯಾವ ಕೋಡನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿ ನಮ್ಮ ಸಮಾಜಕ್ಕೆ ಸಂದೇಶ ಕೊಟ್ಟು ಈ ಜಾತಿ ಗಣತಿಯನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರೂ ಕಡ್ಡಾಯವಾಗಿ ಪಂಚಮಸಾಲಿ ಅನ್ನುವಂಥದ್ದನ್ನು ಬರೆಸುವ ದೃಷ್ಟಿಯಲ್ಲಿ ಯಾವ ಕೋಡನ್ನು ಬರೆಸಬೇಕು, ಏನಂತ ಬರೆಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ವಿಜಯಪುರದಲ್ಲಿ ಒಂದು ರಾಜ್ಯ ಮಟ್ಟದ ಚಿಂತನಾ ಸಭೆ ಕರೆದಿದ್ವಿ. 2ನೇ ಚಿಂತನಾ ಸಭೆಯನ್ನು ನಾಳೆ ಚಿಕ್ಕೋಡಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕರೆಯಲಾಗಿದೆ. ಹಾಗಾಗಿ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಜಿಲ್ಲಾ ತಾಲೂಕು ಘಟಕದ ಪದಾಧಿಕಾರಿಗಳು ಆಗಮಿಸಬೇಕು. ಜೊತೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪಂಚಮಸಾಲಿ ತಾಲೂಕು ಅಧ್ಯಕ್ಷರುಗಳು ನೀವೆಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ನಾಳೆ ಒಂದು ಅಂತಿಮ ನಿರ್ಧಾರವನ್ನು ನಾವೆಲ್ಲ ಕೈಗೊಳ್ತೀವಿ. ಅಂತಿಮ ನಿರ್ಧಾರವನ್ನು ನಾಳೆ ಎಲ್ಲ ಚರ್ಚೆ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಶಾಸಕರ ಸಭೆಯಲ್ಲಿ ಅದನ್ನು ಘೋಷಣೆ ಮಾಡ್ತೀವಿ. ನಾವೇನು ಘೋಷಣೆ ಮಾಡ್ತೀವಿ ವಕೀಲ ಪರಿಷತ್ತಿನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸಮುದಾಯದ ಜಿಲ್ಲಾಧ್ಯಕ್ಷತೆಯಲ್ಲಿ ಈಗಾಗಲೇ 2 ಸುತ್ತಿನ ಮಾತುಕತೆ ಮಾಡಿ ಅವರೆಲ್ಲ ಹೇಳಿದ್ದಾರೆ, ನೀವು ವಕೀಲರ ಪರಿಷತ್ನಲ್ಲಿ ಏನು ಚಿಂತನೆ ಮಾಡ್ತೀರಿ ಅದನ್ನೇ ನಾವು ಬರೆಸ್ತೀವಿ ಸ್ವಾಮೀಜಿ ಅಂತ ಹೇಳಿದರೆ ಆ ಚರ್ಚೆ ಮಾಡಿದ ಮೇಲೆ ಒಂದು ಘೋಷಣೆ ಮಾಡ್ತೀವಿ. ನಾವೇನು ಘೋಷಣೆ ಮಾಡ್ತೀವಿ ಅದೇ ಕೋಡನ್ನು, ಅದೇ ಸಂಖ್ಯೆಯನ್ನು, ಅದೇ ಹೆಸರನ್ನು ತಾವು ನಮೂದಿಸಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಲಿಂಗಾಯತ ಹೆಸರಲ್ಲಿ ಅಥವಾ ಬೇರೆ ಹೆಸರಲ್ಲಿ ಯಾವುದೇ ಸಂಘಟನೆಗಳು ಏನೇ ಹೇಳಿಕೆಗಳು ಕೊಟ್ಟರು ಸಹ ಆ ಹೇಳಿಕೆಗಳನ್ನು ತಾವು ಯಾರೂ ಸಹ ಪರಿಗಣಿಸಬಾರ್ದು. ಪಂಚಮಸಾಲಿ ಸಮಾಜದವರು, ಪಂಚಮಸಾಲಿ ಸಮಾಜ, ಪಂಚಮಸಾಲಿ ಗುರುಗಳು, ಪಂಚಮಸಾಲಿ ಸಂಘಟನೆ ಏನು ಸಂದೇಶ ಕೊಡ್ತೋ ಅದನ್ನು ಮಾತ್ರ ಪರಿಪಾಲಿಸುವಂತೆ ರಾಜ್ಯದ ಪಂಚಮಸಾಲಿ ಬಾಂಧವರಿಗೆ ಮನವಿ ಮಾಡಿಕೊಡ್ತೀವಿ. ನಾಳೆ ಬರುವಂಥ ಎಲ್ಲ ವಕೀಲರಿಗೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ನಿಮಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಚಿಕ್ಕೋಡಿ ಜಿಲ್ಲಾ ಘಟಕದವರು ಮಾಡಲಾಗಿದೆ. ಹಾಗಾಗಿ ತಾವೆಲ್ಲ ಮಧ್ಯ 1 ಗಂಟೆ ಬಂದು ಪ್ರಸಾದ ಸ್ವೀಕಾರ ಮಾಡಿರಿ. 2ರಿಂದ ನಡೆಯುವಂಥ ಸಭೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ನಾವು ಎಲ್ಲರೂ ಸೇರಿಕೊಂಡು ಬರೋಣ ಎನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶರಣಾರ್ಥಿಗಳು.